Hello dear students, welcome back to Second PC Business Studies Easy Class Series. So as you all know, in the last video we have started with chapter number 5, that is organizing. So already 4 marks na ಒಂದು question ಅನ್ನು ನಾವು ಕಲ್ತ್ಕೊಂಡು ಬಂದಿದ್ದೇವೆ. Quickly we shall revise all of those 4 points and then we will start with today's class. Okay. So what was the question that we learned in the last class? Explain the steps involved in the process of organizing. So quick ಆಗಿ ಹೇಳ್ತಾ ಹೋಗಿ ಯಾವ್ದೆಲ್ಲ 4 points ಇದೆ ಅಂತ ಹೇಳ್ಕೊಂಡು. So first one was identification and division of work. Very good. Second one was departmentalization. Correct. Third one was assignment of duties. Perfect. And fourth one was establishing authority and reporting relationships. Very good. Now, in today's video, we shall be starting with the second question for 4 marks. That is, state any 2 advantages and disadvantages of functional structure. Now, advantage ಮತ್ತು ಡಿಸ್ಅಡ್ವಾಂಟೇಜಸ್ ಗಳನ್ನ ಕಲಿಯೋದಕ್ಕಿಂತ ಮೊದಲು ವಿ ಶುಡ್ ನೋ ವಾಟ್ ಇಸ್ ಫಂಕ್ಷನಲ್ ಸ್ಟ್ರಕ್ಚರ್ ಅಲ್ವಾ. ಸೊ ಕ್ವಿಕ್ ಆಗಿ ಹೇಳಿಬಿಡ್ತೇನೆ. ಫಂಕ್ಷನಲ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಏನು ನೋಡಿ. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶ್ಚನ್ ಅಲ್ಲಿ ದೇರ್ ಇಸ್ ಅ ಡಯಾಗ್ರಾಮ್. ಓಕೆ, ದೇ ಆಸ್ಕ್ ಯು ಅ ಡಯಾಗ್ರಾಮ್. ಶೋ ದ ಡಯಾಗ್ರಾಮ್ ಫಾರ್ ಫಂಕ್ಷನಲ್ ಅಂಡ್ ಡಿವಿಷನಲ್ ಸ್ಟ್ರಕ್ಚರ್. ಡಿವಿಷನಲ್ ಸ್ಟ್ರಕ್ಚರ್ ಅನ್ನ ನಾವು ನೆಕ್ಸ್ಟ್ ಕ್ವೆಶ್ಚನ್ ಅಲ್ಲಿ ಕಲಿಯೋಣ, ನೆಕ್ಸ್ಟ್ ವಿಡಿಯೋದಲ್ಲಿ ಕಲಿಯೋಣ. ಇನ್ ಟುಡೇಸ್ ವಿಡಿಯೋ ಐ ಟೆಲ್ ಯು ಅಬೌಟ್ ದ ಫಂಕ್ಷನಲ್ ಸ್ಟ್ರಕ್ಚರ್. So, in the last video when I told you about the process of organizing, second point ನಲ್ಲಿ ಏನ್ ಹೇಳಿದೆ, ಡಿಪಾರ್ಟ್ಮೆಂಟಲೈಸೇಷನ್ ಅಲ್ವಾ. ಸೊ ದೇರ್ ಐ ಟೋಲ್ಡ್ ಯು ಅಬೌಟ್ ದ ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್. ಸೇಲ್ಸ್ ಗೆ ಸಂಬಂಧಪಟ್ಟಂತಹ ಎಲ್ಲ ಆಕ್ಟಿವಿಟೀಸ್ ಗಳು ಸೇಲ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ, ಪ್ರೊಡಕ್ಷನ್ ಗೆ ಸಂಬಂಧಪಟ್ಟಂತಹ ಎಲ್ಲ ಆಕ್ಟಿವಿಟೀಸ್ ಗಳು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ನಲ್ಲಿ, ಅದೇ ರೀತಿ ಮಾರ್ಕೆಟಿಂಗ್ ಗೆ ಸಂಬಂಧಪಟ್ಟಂತಹ ಎಲ್ಲ ಆಕ್ಟಿವಿಟೀಸ್ ಗಳು ಮಾರ್ಕೆಟಿಂಗ್ ನಲ್ಲಿ, ಫೈನಾನ್ಸ್ ಗೆ ಸಂಬಂಧಪಟ್ಟ ಎಲ್ಲ ಡಿಪಾರ್ಟ್ಮೆಂಟ್ಸ್ ಗಳು ಎಲ್ಲ ಆಕ್ಟಿವಿಟೀಸ್ ಗಳು ಫೈನಾನ್ಸಿಂಗ್ ಡಿಪಾರ್ಟ್ಮೆಂಟ್ ನಲ್ಲಿ. ಸೊ ಈ ತರ ಡಿಪಾರ್ಟ್ಮೆಂಟ್ಸ್ ಗಳಿರತ್ತೆ. ಏನಿದೆ ಈ ಡಿಪಾರ್ಟ್ಮೆಂಟ್ಸ್? ಈ ಡಿಪಾರ್ಟ್ಮೆಂಟ್ಸ್ ಗಳನ್ನೇ ನಾವು ಫಂಕ್ಷನ್ಸ್ ಅಂತ ಕರಿತೇವೆ, ಫಂಕ್ಷನಲ್ ಸ್ಟ್ರಕ್ಚರ್. ಓಕೆ, ಸೊ ವಾಟ್ ಈಸ್ ಫಂಕ್ಷನಲ್ ಸ್ಟ್ರಕ್ಚರ್? ಗ್ರೂಪಿಂಗ್ ಆಫ್ ಜಾಬ್ಸ್ ಆಫ್ ಸಿಮಿಲರ್ ನೇಚರ್. ಒಂದೇ ರೀತಿಯ ಜಾಬ್ಸ್ ಗಳನ್ನ ಒಂದು ಗುಂಪು, ಒಂದು ಗ್ರೂಪ್ ಅನ್ನಾಗಿ ಮಾಡೋದು, ಒಂದು ಡಿಪಾರ್ಟ್ಮೆಂಟ್ ಅನ್ನ ಕ್ರಿಯೇಟ್ ಮಾಡಬಹುದು. ಸೇಲ್ಸ್ ಇರಬಹುದು, ಮಾರ್ಕೆಟಿಂಗ್ ಇರಬಹುದು, ಪ್ರೊಡಕ್ಷನ್ ಇರಬಹುದು, ಫೈನಾನ್ಸ್ ಇರಬಹುದು, HR ಇರಬಹುದು. ಸೊ ಅದನ್ನ ನಾವು ಫಂಕ್ಷನಲ್ ಸ್ಟ್ರಕ್ಚರ್ ಅಂತ ಕರಿತೇವೆ. ಸೊ ಪ್ರತಿ ಆರ್ಗನೈಸೇಷನ್ ಅಲ್ಲಿ ಇದನ್ನ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಎಸ್ಪೆಷಲಿ ದೊಡ್ಡ ದೊಡ್ಡ ಆರ್ಗನೈಸೇಷನ್ ಗಳಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಗಳಿರುತ್ತೆ. ಸೊ ಫಂಕ್ಷನಲ್ ಸ್ಟ್ರಕ್ಚರ್ ಯು ಗೆಟ್ ಟು ಸಿ ಲಾರ್ಜರ್ ಆರ್ಗನೈಸೇಷನ್, ಮಿಡಲ್ ಟು ಲಾರ್ಜ್ ಲೆವೆಲ್ ಆರ್ಗನೈಸೇಷನ್. ಓಕೆ, ನೌ ವಾಟ್ ಆರ್ ದ ಅಡ್ವಾಂಟೇಜಸ್ ಅಂಡ್ ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಹ್ಯಾವಿಂಗ್ ಅ ಫಂಕ್ಷನಲ್ ಸ್ಟ್ರಕ್ಚರ್ ಅನ್ನೋದು ಪ್ರಶ್ನೆ. So firstly we shall look into the 2 advantages. The first advantage is it leads to occupational specialization. Now, occupational specialization ante helidre. See, when we divide the jobs of similar nature into one group, what happens? ಈ ಸೇಲ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇರುವಂತ ಎಲ್ಲಾ ಎಂಪ್ಲಾಯೀಸ್ ಗಳು ಅದೇ ಕೆಲಸವನ್ನ ಮಾಡ್ತಾ ಇರ್ತಾರೆ. ಓಕೆ, ಸೊ ಆಲ್ ದ ಎಂಪ್ಲಾಯೀಸ್ who are coming under the sales department, they will do the activities related to sales. As a result of that, they become specialized in their occupation. So, functional structure leads to occupational specialization. Then second one, it promotes control and coordination. Why there is control and coordination? Because in one department the same activities are taking place. Sales ಅಲ್ಲಿ ನಾನು ಹೇಳಿದೆ, ಸೇಲ್ಸ್ ಗೆ ಸಂಬಂಧಪಟ್ಟ ಆಕ್ಟಿವಿಟೀಸ್ ಗಳು ಮಾತ್ರ ನಡೆಯುತ್ತೆ. ಸೊ ಹಾಗಾಗಿ ಕಂಟ್ರೋಲ್ ಮತ್ತು ಕೋಆರ್ಡಿನೇಟ್ ಮಾಡೋದು, ಒಂದೊಂದು ಆಕ್ಟಿವಿಟೀಸ್ ಗಳನ್ನ ಕೋಆರ್ಡಿನೇಟ್ ಮಾಡ್ಕೊಂಡು ಹೋಗುವಂತದ್ದು, ಹೊಂದಿಕೊಂಡು ಹೋಗುವಂತದ್ದು ಸುಲಭ ಅನ್ಸುತ್ತೆ. ಓಕೆ, ಸೊ ದೀಸ್ ಆರ್ ದ 2 advantages of functional structure. Now, what are the disadvantages of functional structure? First one, importance of a particular function may be overemphasized. ಏನಾಗುತ್ತೆ, ನಾವು ಡಿಪಾರ್ಟ್ಮೆಂಟ್ಸ್ ಗಳನ್ನ ಮಾಡಿದಾಗ ಆರ್ಗನೈಸೇಷನ್ ಅಲ್ಲಿ ಒಂದೊಂದು ಫಂಕ್ಷನ್ ಅನ್ನ ಸಪರೇಟ್ ಮಾಡಿದಾಗ ಯೂಶಲಿ ವಾಟ್ ಹ್ಯಾಪನ್ಸ್ ಇಸ್ ಒಂದು ಡಿಪಾರ್ಟ್ಮೆಂಟ್ ಗೆ ಹೆಚ್ಚಿನ ಇಂಪಾರ್ಟೆನ್ಸ್ ಅನ್ನ ಕೊಡಬಹುದು ಫ್ರಮ್ ದ ಮ್ಯಾನೇಜ್ಮೆಂಟ್. ಮೇ ಬಿ ದ ಮ್ಯಾನೇಜ್ಮೆಂಟ್ ಇಸ್ ಗಿವಿಂಗ್ ಮೋರ್ ಇಂಪಾರ್ಟೆನ್ಸ್ ಟು ಫೈನಾನ್ಸ್ ಡಿಪಾರ್ಟ್ಮೆಂಟ್, ಅಥವಾ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ರೆ ಆ ಡಿಪಾರ್ಟ್ಮೆಂಟ್ ಗೆ ಮಾತ್ರ ಮ್ಯಾನೇಜ್ಮೆಂಟ್ ಹೆಚ್ಚಿನ ಗಮನವನ್ನ ಕೊಡುವಂತದ್ದು. ಸೊ ಈ ತರ ಆಗುತ್ತೆ. ಓಕೆ, ದಿಸ್ ಹ್ಯಾಪನ್ಸ್ ಇನ್ ದ ಆರ್ಗನೈಸೇಷನ್. ಇಂಪಾರ್ಟೆನ್ಸ್ ಆಫ್ ಅ ಪರ್ಟಿಕ್ಯುಲರ್ ಫಂಕ್ಷನ್ ಮೇ ಬಿ ಓವರ್ ಎಂಫಸೈಸ್ಡ್. ಒಂದೇ ಡಿಪಾರ್ಟ್ಮೆಂಟ್ ಗೆ ಹೆಚ್ಚಿನ ಇಂಪಾರ್ಟೆನ್ಸ್ ಅನ್ನ ಕೊಡುವಂತದ್ದು, ಬೇರೆ ಡಿಪಾರ್ಟ್ಮೆಂಟ್ಸ್ ಗಳನ್ನ ಕಡೆಗಣಿಸುವಂತದ್ದು ಇದಾಗುತ್ತೆ when there is functional structure. That is one disadvantage. Second one, it may lead to problems in coordination. Now, you may ask me that advantages ಅಲ್ಲಿ ಮ್ಯಾಮ್ coordination ಅಂತ ಹೇಳಿದ್ರಿ, disadvantages ಅಲ್ಲಿ problem of coordination ಅಂತ ಹೇಳ್ತಾ ಇದ್ರಿ. It is contradictory statement ಅಲ್ವಾ. See, here we talk about promotes control and coordination. So this coordination we are talking about coordination within the department. Okay, sales department na ಒಳಗೆ ಚೆನ್ನಾಗಿ coordination ಇರುತ್ತೆ. That is an advantage. But there may be problems of coordination among the different departments.
ಸೇಲ್ಸ್ ಡಿಪಾರ್ಟ್ಮೆಂಟ್ ಮತ್ತು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ನಡುವೆ ಕೋಆರ್ಡಿನೇಷನ್ ಅಲ್ಲದೆ ಇರಬಹುದು. ದೇರ್ ಮೈಟ್ ಬಿ ಅ ಫೈಟ್ ಬಿಟ್ವೀನ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಂಡ್ ಸೇಲ್ಸ್ ಡಿಪಾರ್ಟ್ಮೆಂಟ್. ದೇರ್ ಮೈಟ್ ಬಿ ಅ ಕಾಂಪಿಟಿಷನ್ ಬಿಟ್ವೀನ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂಡ್ ಸೇಲ್ಸ್ ಡಿಪಾರ್ಟ್ಮೆಂಟ್. ಸೊ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳ ಮಧ್ಯೆ ಅಥವಾ ಬೇರೆ ಬೇರೆ ಫಂಕ್ಷನ್ಸ್ ಗಳ ಮಧ್ಯೆ ಕೋಆರ್ಡಿನೇಷನ್ ನ ಪ್ರಾಬ್ಲಮ್ ಉಂಟಾಗಬಹುದು. ದಟ್ ಈಸ್ ದ ಡಿಸ್ಅಡ್ವಾಂಟೇಜ್. ಅಡ್ವಾಂಟೇಜ್ ನಲ್ಲಿ ವಿಚ್ ಕೋಆರ್ಡಿನೇಷನ್ ವಿ ಆರ್ ಟಾಕಿಂಗ್ ಅಬೌಟ್? ಹಿಯರ್ ವಿ ಆರ್ ಟಾಕಿಂಗ್ ಅಬೌಟ್ there will be good coordination within the department because all the activities are of same nature, right? So I hope I've made it clear about the functional structure. So what is the question? Question is, state any two advantages and disadvantages of functional structure. What do you mean by functional structure? Grouping of the jobs of similar nature. Okay. Advantages. First one is it leads to occupational specialization. Second one, it promotes control and coordination. Disadvantages ಯಾವ್ದಲ್ಲ? First one, importance of a particular function may be overemphasized, and second one, it may lead to problems in coordination among various departments. Okay, so I hope the concept is clear. If you're finding such series useful, please give this video a like and also share it with your friends, and comment nalli tilsi classes hege anista ide anta helkondu. And if you want the paid business studies notes, handwritten business studies PDF notes, you can contact this WhatsApp number and avail it at a price of ₹99 only. So ellavu cover agirutte idralli, no need of any extra efforts. All the sections are covered in this particular PDF, okay, which is prepared by me only. So that is all for today's video. Thank you so much for watching. I'll see you in the next video. ಅಲ್ಲಿವರೆಗೆ ಈ ಪಾಯಿಂಟ್ಸ್ ಗಳನ್ನ ಮೆಮರೈಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಫಸ್ಟ್ ಗೆ ನಾವು ಇದನ್ನ ರಿವಿಷನ್ ಮಾಡ್ಕೊಳ್ಳೋಣ. Then we'll start with the third question in the next video. Till then, take care. Bye. Namaste.